ಸೊ ಇದೆಲ್ಲವನ್ನ ಹೊರತುಪಡಿಸಿ ನಿಮ್ಮ ಪರ್ಸ್ನಲ್ ಲೈಫಿಗೆ ಬಂದ್ವಿ ಅಂದರೆ ನಾವು ಕೇಳ್ಪಟ್ಟಿದ್ದೀವಿ ನಿಮಗೆ ಎಷ್ಟು ಶ್ವಾನಗಳ ಮೇಲೆ ಪ್ರೀತಿ ಇದೆ ಅಂತಂದು. ಸೊ ನಾನು ಅದನ್ನು ಪಾರ್ಟ್ ತಗೊಳ್ತೀನಿ ಬಿಕಾಸ್ ನಾನು ಅದನ್ನು ಕೇಳಲೇಬೇಕು. ಏನು ಗೊತ್ತಾ, ಎಲ್ಲರಿಗೂ ಬ್ರೀಡ್ ಡಾಗ್ನ ತೊಗೊಂಬಂದು ಸಾಕುವಂತಹ ಒಂದಿಷ್ಟು ಜನಕ್ಕೆ ಇರುತ್ತೆ. ಬಟ್ ಸ್ಟ್ರೀಟ್ ಡಾಗ್ನ ತೊಗೊಂಬಂದು ಸಾಕೋದು ಅದು ಎಲ್ರಿಗೂ ಆ ಮೆಂಟಾಲಿಟಿ ಬರೋದಿಲ್ಲ. ಸೊ ನಿಮಗೆ ಹಂಗ್ಯಾಕೆ ಸ್ಟ್ರೀಟ್ ಡಾಗ್ಸ್ನ ತೊಗೊಂಬಂದು ಸಾಕಬೇಕಂತ ಬಂದಿದ್ದು ಅಂತ? ಟು ಬಿ ಆನೆಸ್ಟ್ಲಿ ಆ್ಯಕ್ಚುಲಿ ನಾವು ಬಾಡಿಗೆ ಮನೆಗೆ ಇರ್ತೀವಲ್ಲ, ಸಾಕಬೇಕು ಅಂತ ಆಸೆ ಇದ್ರೂ ಸಾಕೋಕ್ಕಾಗಿರಲಿಲ್ಲ. ಹೊರಗೆ ಹೋದಾಗೆ ಚಾದ ಅಂಗಡಿಗೆ ಹೋದಾಗ, ಆಮೇಲೆ ಸ್ಮೋಕ್ ಮಾಡೋಕ್ಕೆ ಹೋದಾಗ, ಆವಾಗ ನಾವು ಪ್ರತಿ ಸರ್ತಿನೂ ಬಿಸ್ಕೆಟ್ಸು ಅಥವಾ ಇಲ್ಲಪ್ಪ ಅಂತಂದರೆ ಏನಾದ್ರು ಫುಡ್ ಇದ್ದರೆ ತೊಗೊಂಡು ಹಾಕ್ತಿದ್ವಿ. ಮತ್ತಿಕೆರೆಗಿದ್ದಾಗ ಒಂದು ಟೀ ಶಾಪ್ ಹತ್ರ ಭಾಷಾ ಬಾಯಿ ಅಂತ ಇದ್ದಾರೆ. ಬಾಯಿ ಅಂತ ನಾವು ಸೇರಿಸಿರೋದು, ಭಾಷಾ ಅಂತ ಅವ್ರ ಹೆಸರು. ಸೊ ಮಸ್ತ್ ಟೀ ಮಾಡ್ತಾರೆ, ಮಸ್ತ್ ಮ್ಯಾಗಿ ಮಾಡ್ತಾರೆ, ಸಮೋಸ ಮಸ್ತ್ ಇರ್ತಾವೆ ಅವ್ರದ್ದು. ಇಬ್ಬರು ಗಂಡ ಹೆಂಡ್ತಿ ಭಾಳ ಒಳ್ಳೆಯವರು, ನಮ್ಗೆ ಭಾಳ ಸಾಲ ಕೊಟ್ಟಾರೆ. ಸೊ ನಾವು 6-7 ತಿಂಗಳಾದ್ಮೇಲೆ, 2 ತಿಂಗಳು 3 ತಿಂಗಳಾದ್ಮೇಲೆ ಆಮೇಲೆ ತೀರಿಸ್ತಿದ್ವಿ. ಅಲ್ಲಿ ಆ ಮನೆ ಹತ್ರ ಇದ್ದಾಗ ಒಂದು ನಾಯಿ ಬಂತು. ಅಲ್ಲಿ ಬೇರೆಯವರು ಸಾಕೋರು, ಅದು ನೋಡೋದಕ್ಕೆ ಬ್ರೀಡ್ ಥರ ಇತ್ತು. ಆ್ಯಕ್ಚುಲಿ ಕ್ರಾಸ್ ಬ್ರೀಡ್ ಅದು. ಯಾರೋ ಬಿಟ್ಟೋದ್ರು, ತಪ್ಪಿಸ್ಕೊಂಬಂತು, ಗೊತ್ತಿಲ್ಲ. ಅಲ್ಲಿ ಇದ್ದಾಗ ನೋಡಿದ್ವಿ ಸಂಜೆ ಮುಂದೆ. ನೆಕ್ಸ್ಟ್ ಡೇ ಹೋದ್ರೂ ಅಲ್ಲೇ ಇತ್ತದು. ರಾತ್ರಿ ಎಲ್ಲ ಊಟ ಮಾಡ್ತೇವೋ ಏನು ಮಾಡ್ತೋ ಗೊತ್ತಿಲ್ಲ. ಬಟ್ ಡೆಫಿನೆಟ್ಲಿ ಟೀ ಶಾಪ್ ಹತ್ರ ಇರೋದ್ರಿಂದ ಯಾರೋ ಒಂದು ಸ್ವಲ್ಪ ಏನಾರು ಹಾಕಿರ್ತಾರೆ. ಆವಾಗಲೂ ಡೌಟ್ ಬಂತು. ಮಧ್ಯಾಹ್ನ ತನಕ ನೋಡಿದ್ವಿ, ಇನ್ನೂ ಅಲ್ಲೇ ಇತ್ತಲ್ಲ, ಕರ್ಕೊಂಬಂದ್ಬಿಟ್ವಿ. ಫೇಸ್ಬುಕ್ಕು, ವಾಟ್ಸಪ್ಪು ಎಲ್ಲ ಕಡೆ ಹಾಕಿದ್ವಿ, ಫೋಟೋ ತೆಗೆದು ವಿಡಿಯೋ ತೆಗೆದು. ಯಾರೂ ಏನೂ ರೆಸ್ಪಾಂಡ್ ಮಾಡಲಿಲ್ಲ. ಆಮೇಲೆ ಬೈಕ್ ತೊಗೊಂಡು ನಮ್ಮ ಏರಿಯಾ ಸುತ್ತಮುತ್ತ ಎಲ್ಲ ಕಡೆ ಓಡಾಡಿದ್ವಿ. ಯಾರಿಗೂ ಏನೂ ಗೊತ್ತಿಲ್ಲ ಅಂತಂದರು. ಅಂದರೆ ಅಟ್ಲೀಸ್ಟ್ ಟೀ ಶಾಪು ಇವ್ರಿಗೆ ಯಾರು ಗೊತ್ತಿರುತ್ತಲ್ಲ, ರೋಡ್ನಾಗ ಕರ್ಕೊಂಡು ಹೋಗೋವ್ರಿಗೆ. ಮನೆಗೆ ತಗೊಂಡು ಸಾಕಕ್ಕೆ ಶುರು ಮಾಡಿದ್ವಿ. ಫಸ್ಟ್ 1-2 ದಿವಸ ಡಲ್ ಆಗಿತ್ತು. 3ನೇ ದಿವಸದಿಂದ ಚಿಗುರ್ಕೊಂಡಿದ್ದು. ಎಂಥ ಅಟ್ಯಾಚ್ಮೆಂಟ್ ಅಂದರೆ ಅದ್ರದ್ದು. ನಾನು ಶೂಟ್ ಗೀಟ್ಗೆಲ್ಲ ಹೋದರೆ ಅಥವಾ ಹೊರಗೆ ಹೋಗಿ ಬಂದರೆ, ನನ್ನ ರೂಮ್ಮೇಟ್ ಇನ್ನೊಬ್ರು ಮಲ್ಲಿಕಾರ್ಜುನ್ ಅಂತಿದ್ರು, ಅವ್ರು ಬಂದರೆ, ಇನ್ನೊಬ್ರು ಇದ್ರು, ಅವ್ರಿಗೆ ಅಷ್ಟು ಅಟ್ಯಾಚ್ಮೆಂಟ್ ಇರಲಿಲ್ಲ. ಅವ್ರು ಸ್ವಲ್ಪ ಹೆದರಿಕೆನೂ ಇತ್ತು ಅವ್ರಿಗೆ. ಸೊ ಹೀಗಾಗಿ ಅಟ್ಯಾಚ್ಮೆಂಟ್ ಅಷ್ಟಿರಲಿಲ್ಲ. ಸೆಕೆಂಡ್ ಫ್ಲೋರಲ್ಲಿ ಇದ್ದಿದ್ದು ನಾವು. ಫಸ್ಟ್ ಫ್ಲೋರಲ್ಲಿ ನಡ್ಕೊಂಬಂದ್ರೆ ಅಲ್ಲಿಂದ ಶುರು ಮಾಡೋದು. ಪರ ಅಂತ ಬಾಗಿಲು ಕೆರೆದು ಮೈಮೇಲೆ ಹತ್ತಿ ಉಳ್ಳಾಡಿ ಚಿಗಿದಾಡಿ ಅದ್ರದ್ದು ಎಕ್ಸೈಟ್ಮೆಂಟ್ ನೋಡೋಕ್ಕೆ ಆಗ್ತಿರಲಿಲ್ಲ. ಅದು ನೋಡೋಕ್ಕೆ ಒಂಥರ ಖುಷಿ. ಅಲ್ಲಿಂದ ಒಂದು ಬಾಂಡ್ ಶುರು ಆಗಿದ್ದು. ಈ ಮನೆಗೆ ಬಂದಾಗ ಈ ಮನೆಗೂ ಹಂಗೆ ಹುಡ್ಕೊಂಡು ಒಂದು ನಾಯಿ ಬಂತು. ನಾನು ಕ್ಷೇತ್ರಪತಿ ಶೂಟಿಂಗ್ನೊಳಗಿದ್ದಾಗ ನಮ್ಮ ವಿನಾಯಕ್ ಅಂತ ನಮ್ಮ ರೂಮ್ಮೇಟು, ಅವರು ಫೋಟೋ ಕಳಿಸಿದ್ರು. ಬ್ರೋ ಹಿಂಗೆ ನಾಯಿ ಮರಿ ಬಂದಿದೆ ನೋಡಿ, ಹಿಂಗೆಲ್ಲ ಏಟ್ ಮಾಡ್ಕೊಂಬಂದಿದೆ, ಹೋಗಿ ಟ್ರೀಟ್ಮೆಂಟ್ ಕೊಡಿಸ್ಬಿಡಿ ಹಂಗಾರೆ ಅಂತ. ಅವ್ರು ಟ್ರೀಟ್ಮೆಂಟ್ ಕೊಡಿಸಿದ್ರು. ಇಲ್ಲೇ ಇಟ್ಕೊಂಬಿಡೋಣ ಬ್ರೋ ಅಂತ, ಇಟ್ಕೊಂಬಿಡಿ ಅಂತ. ಹಂಗಿಂದ ಶುರು ಆಗಿತ್ತು. ಹೀ ಈಸ್ ಮೋರ್ ಇನ್ಕ್ಲೈನ್ ಟುವರ್ಡ್ಸ್ ರೆಸ್ಕ್ಯೂಯಿಂಗ್ ಡಾಗ್ಸ್ ಅವರು. ನೆಕ್ಸ್ಟ್ ಹಿಂದಿನ ರೋಡಲ್ಲಿ ಹೋಗ್ಬಿಟ್ಟು ನಾನು ಅವರು ಹೋದಾಗ ಅವ್ರು ಫೋನ್ ಮಾಡಿದ್ರು, ಬ್ರೋ ಈ ಥರ ಆಗ್ತಿದೆ ಬನ್ನಿ ಇಲ್ಲಿ ಅಂತ. ಗಲಾಟೆ ಆಗ್ತಿತ್ತು. ಅದು ನಾಯಿ ಮರಿಗಳಿಗೇನು ಊಟ ಹಾಕಿರಲಿಲ್ಲ. ಚಿಕ್ಕ ಮರಿಗಳು ಬಿಟ್ಟೋಗ್ಬಿಡ್ಲಿ ಆ ರೋಡ್ನ ಅಂತ ಊಟನ ಹಾಕಿರಲಿಲ್ಲ ಅವಕ್ಕೆ. ಹೋಗಿ ಇವರು ಬೈದಾಡ್ತಾ ಇದ್ರಲ್ಲಿ. ನಾನು ಹೋದ್ಮೇಲೆ ಗುರ್ತಿರುತ್ತಲ್ಲ, ಅಂದರೆ ನೋಡಿರ್ತಾರಲ್ಲ ಸಿನಿಮಾಲಿ, ಹಿಂಗಾಗಿ ಓ ಸರ್ ನೀವಲ್ವಾ ಹಂಗೆ ಅಂತ. ಹೌದು ಸರ್, ಯಾಕೆ ಸರ್ ಹಿಂಗೆ ಮಾಡ್ತೀರಾ ಅಂತಂದ್ರೆ, ಏನಿಲ್ಲ ಸರ್ ಹಂಗೇನಿಲ್ಲ, ಜಗಳ ಏನಿಲ್ಲ, ಮಾತಿಗೆ ಮಾತು ಬೆಳೀತೆ ಅಷ್ಟೇ. ಈ ನಾಯಿ ಮರಿಗಳು ನಮ್ಮ ಮನೇಲೆಲ್ಲ ವಯಸ್ಸಾದವ್ರು ಇದ್ದಾರೆ, ಮನೆ ಮುಂದೆಲ್ಲ ಗಲೀಜು ಮಾಡುತ್ತವೆ, ಕೆಲಸದವ್ರು ಯಾರು ಇರೋಲ್ಲ, ಅವರೇ ಮಾಡಬೇಕು. ಸೊ ಅವ್ರದ್ದೇನೋ ಸಮಸ್ಯೆ ಪಾಪ ಅವ್ರು. ಸರಿ ಅಂತ ಹಾಗೆ ಅಲ್ಲಿಂದ 3 ನಾಯಿ ಮರಿಗಳನ್ನ ಎತ್ಕೊಂಬಂದ್ವಿ. ಅಲ್ಲಿ 2 ನಾಯಿ ಮರಿಗಳು ಪಾರು ಅಟ್ಯಾಕ್ ಆಗಿ ತೀರ್ಕೊಂಬಿಟ್ವು. ಒಂದು ಉಳಿತು. ಸೊ ಅದಾದಮೇಲೆ ಇನ್ನೊಂದು ಓಮಿನಿ ಕಾರ್ ಪಕ್ಕದಲ್ಲಿ ನೀವು ಬರ್ಬೇಕಾದ್ರೆ ನಿಂತ್ಕೊಂಡಿರುತ್ತೆ ಮನೆ ಹತ್ರ. ಆ ಓಮಿನಿ ಕಾರ್ ಕೆಳಗೆ ಒಂದು ನಾಯಿ ಮರಿ ಇತ್ತು. ಅದು 2 ದಿವಸದಿಂದ ಅಲ್ಲೇ ಇತ್ತು, ಬರ್ತಾನೆ ಇರಲಿಲ್ಲ. ಫುಡ್ ಕೊಡೋಕೋರು ಓಡೋಗ್ಬಿಡೋದು. ಆಮೇಲೆ ಅದು ಬಂತು. ಅದಾದಮೇಲೆ ನಮ್ಮ ಮನೆ ರೋಡು ಡೆಡ್ ಎಂಡ್
ಡೆಡ್ ಎಂಡಲ್ಲಿ 4-6 ಗೊತ್ತಿಲ್ಲ, ಐ ಥಿಂಕ್ 4, ಒಂದು ಹೆಣ್ಣಾಯಿ ಮರಿಗಳನ್ನ ಹಾಕಿತ್ತು. ಅದರಲ್ಲಿ ಒಂದು 3-4 ಭಾಳ ವೀಕ್ ಇದ್ವು. ಅದನ್ನು ಅವರು ನಮ್ಮ ವಿನಾಯಕ್ ಡೈಲಿ ಹೋಗಿ ಊಟ ಬರೋರು ಅವ್ರಿಗೆ. ಸೊ ಅಲ್ಲಿ ಸೊ ಆಮೇಲೆ ಅವು ಊಟ ತಿಂತಿರಲಿಲ್ಲ. ಆಮೇಲೆ ಬೇರೆ ನಾಯಿಗಳು ಸ್ವಲ್ಪ ಅದಕ್ಕೆಲ್ಲ ಅಟ್ಯಾಕ್ ಮಾಡೋದು ಹಂಗಿತ್ತು. ಅವನು ಕರ್ಕೊಂಬಂದರು. ಸೊ ಹಾಗಾಗಿ ಟೋಟಲ್ 6 ನಾಯಿ ಮರಿಗಳು, 2 ದೊಡ್ಡವಾಗವೆ, 2 ಇನ್ನೇನು 4 ಸಣ್ಣವೇ. ನಾವು ಯಾರು ಕೇಳಿದ್ರೆ ಕೊಟ್ಟು ಕಳ್ಸೋಣ ಅಂತಿದ್ವಿ. ಹಂಗೂ ಇದು ಮಾಡ್ತೀರಾ, ಕೇಳಿದ್ರೆ ಕೊಟ್ಟು? ಡೆಫಿನೆಟ್ಲಿ. ಅದು ಏನಂದ್ರೆ ರೆಸ್ಪಾನ್ಸಿಬಿಲಿಟಿ ಇಲ್ಲ ಅದು. ಈಗ ಮನೆಗೆ ಯಾರು ಒಬ್ರು ಇರಬೇಕು ನೋಡ್ಕೊಳ್ಳಿಕ್ಕೆ. ಅವ್ರು ವಿನಾಯಕ್ ಇದ್ದಾರೆ ಅಂತಂದು ಓಕೆ. ಈಗ ನಾನು ಒಬ್ಬನೇ ಇದ್ದೆ ಅಂತ ಅನ್ಕರಿ, ಡೆಫಿನೆಟ್ಲಿ ನಾನು ಅವು ಸ್ವಲ್ಪ ಹುಷಾರಾಗೋ ತನಕ ನೋಡ್ಕೋತಿದ್ದೆ. ಅದಾದ್ಮೇಲೆ ಕೊಟ್ಟು ಕಳಿಸ್ಬಿಡ್ತಿದ್ದೆ. ಬಿಕಾಸ್ ನಿಮ್ಗೆ ನೋಡ್ಕೊಳಕ್ಕಾಗಲ್ಲ. ಅಂದರೆ ಯು ಕಾಂಟ್ ಬಿ ಎಟ್ ಹೋಮ್ ಆಲ್ ದ ಟೈಮ್. ನೀವು ಇರೋಕ್ಕಾಗೋದಿಲ್ಲ. ಮಕ್ಳ ಥರನೇ ಅದಕ್ಕೆ ಚಿಕ್ಕದಿದ್ದಾಗ ಆರೈಕೆ ಬೇಕು. ಚಾರ್ಜರು, ಚಪ್ಪಲಿ, ಸೀಟು, ಎಲ್ಲ TV ವೈರು ಎಲ್ಲ ಕಡ್ದು ತಿಂದು ಬಿಸಾಕ್ತವೆ. ಸೊ ಅವೆಲ್ಲನೂ ತಡ್ಕೋಬೇಕು. ಸೊ ಹಂಗೆಲ್ಲ ಆಮೇಲೆ ಬೆಟ್ರಾಗಿ ಟ್ರೈನ್ ಮಾಡಬೇಕು. ಸೊ ಅದಕ್ಕೆ ಏನಾಗಬೇಕು ಅಂದರೆ ಒಬ್ಬರು ನೋಡ್ಕೊಳ್ಳೋರು. ಟ್ರೈನು ಮಾಡ್ತೀರೇನೋ? ನಾವು ಇಲ್ಲ ಇಲ್ಲ ಟ್ರೈನ್ ಅಂದ್ರೆ ಹಂಗಲ್ಲ. ನಾನು ಹೇಳ್ತಾ ಇರೋದು, ನಾವು ಅದ್ರ ಜೊತೆಗೆ ಒಂದು ಒಳ್ಳೆ ಸಂಬಂಧ ಇಟ್ಕೋಬೇಕಂತ ಅಷ್ಟೇ. ಸೊ ಅವ್ರು ನಮ್ಮ ರೂಮೇಟ್ ಇದ್ದಾರೆ ಅಂತ ಕ್ರೆಡಿಟ್ ಶುಡ್ ಗೋ ಟು ಹಿಮ್. ನಾವು ಅವರ ಅಬ್ಸೆನ್ಸಲ್ಲಿ ನಾನು ಇರೋದು, ನೋಡ್ಕೊಳ್ಳೋದು. ನಾನು ಮತ್ತೆ ನಮ್ಮ ರಾಜು ಅಂತ ಇರ್ತಾರೆ. ಬಟ್ ಇದನ್ನೆಲ್ಲ ನೋಡ್ತಾ ಇರೋ ಒಂದೆಲ್ಲ ಒಂದು ಕಡೆ ರಿಸ್ಕ್ ಫ್ಯಾಕ್ಟರ್ ಅನ್ಸಂಗಿಲ್ಲ. ಯಾಕಂದ್ರೆ ಇವಾಗ ನಾವು ಸಾಕಿದ ನಾಯಿ ಅಂತಂದ್ರೆ ಅದಕ್ಕೆಲ್ಲ ವ್ಯಾಕ್ಸಿನೇಷನ್ ಆಗಿರ್ತದೆ. ಇದು ತಂದ ತಕ್ಷಣ ವ್ಯಾಕ್ಸಿನೇಷನ್ ಆಗ್ಬಿಡುತ್ತೆ. ಅದು ಮಾಡಿಸ್ಲೇಬೇಕು. ದಟ್ ಇಸ್ ಬೇಸಿಕ್. ಯಾಕಂದರೆ ಅದು ನಮಗೆ ತೊಂದರೆ ಅಂತ ಅಷ್ಟೇ ಅಲ್ಲ, ಅವಕ್ಕೂ ತೊಂದರೆ. ಆ 2 ನಾಯಿ ಮರಿಗಳು ಸತ್ತೋಯ್ತಲ್ಲ, ಆ ವ್ಯಾಕ್ಸಿನೇಷನ್ ಆಗಿರಲಿಲ್ಲ. ಓಕೆ. ತಂದು ಕೆಲವು ದಿವಸಕ್ಕೆ ಪಾರು ಅಟ್ಯಾಕ್ ಆಗಿ ತೀರ್ಕೊಂಡ್ಬಿಟ್ರು. ಸೊ ಹಂಗೆ ಕೆಲವು ವರ್ಗ ಇರುತ್ತೆ ಸ್ಟ್ರೀಟ್ ಡಾಗ್ನ ತುಂಬ ಕೆಟ್ಟದಾಗಿ ನೋಡೋದು, ತಮ್ಮ ನಾಯಿಗಳನ್ನ ಚೆನ್ನಾಗಿ ನೋಡ್ಕೊಳ್ಳೋದು. ಸೊ ಅಂಥವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ನೀವು? ಯಾಕಂದರೆ ನಾಯಿಗಳಂತಾನೆ ಮೂಕ ಪ್ರಾಣಿಗಳು. ಅದಕ್ಕೆ ನೋವಾದರೆ ಅದು ಹೇಳ್ಕೊಳ್ಳೋದಕ್ಕೂ ಆಗೋಂಗೆ, ಯಾವುದೇ ಮೂಕ ಪ್ರಾಣಿಗಳಿಗಾದರೂ ಕೂಡ ಹೇಳ್ಕೊಳಕ್ಕಾಗೋದಿಲ್ಲ ನೋವಾದರೆ. ಸೊ ಸ್ಟ್ರೀಟ್ ಡಾಗ್ನ ಅಟ್ಲೀಸ್ಟ್ ಸಾಕದೆ ಹೋದರೆ ಅವುಗಳಿಗೆ ತೊಂದರೆ ಕೂಡ ಮಾಡಬಾರ್ದು ಅನ್ನೋ ಲೆಕ್ಕದಲ್ಲಿರುತ್ತೆ. ಅದು ಮನಸ್ಥಿತಿಗಳಷ್ಟೇ. ಇರ್ತಾರೆ ಕೆಲವೊಂದಿಷ್ಟು ಸ್ಯಾಡಿಸ್ಟ್ಗಳು ಇರ್ತಾರೆ, ಕಲ್ಲೊಗೆದು ಮಾಡೋದಿರ್ತಾರೆ. ಏನೋ ಅದು ಅವರವರ ಬ್ರಾಟಪ್ ಅಷ್ಟೇ. ಅದು ತಿಳುವಳಿಕೆ ಬರಬೇಕು, ಓಕೆ, ಅವ್ರಿಗೆ ಬರಬೇಕು. ತಿಳುವಳಿಕೆ ಇದ್ದವ್ರು ಯಾರು ಹಂಗೆ ಮಾಡೋದಿಲ್ಲ. ಇವೇ ನಿಮ್ಮ ಮನೆಗೆ ತಂದು ಸಾಕಬೇಕು ಅಂತಿಲ್ಲ. ಪ್ರತಿ ರೋಡಲ್ಲೂ ಬಂದು ಅದ್ರದ್ದು ಒಂದು ಜಾಗ ಅಂತ ಮಾಡ್ಕೊಂಡಿರ್ತಾವೆ, ಗೊತ್ತಾ? ಇದು ನನ್ನ ಏರಿಯಾ ಅಂತ ಮಾಡ್ಕೊಂಡಿರ್ತೇವೆ. ಬೇರೆ ಏರಿಯಾದಿಂದ ಬಂದರೆ ಓದಾಡ್ತವೆ. ಸೊ ನೀವು ಆ ಏರಿಯಾದಾಗ ಅದಿರಿ ಅಂತಂದರೆ ಒಂದು ಕಡೆ ಎಲ್ಲರೂ ಹೋಗಿ ಫುಡ್ ಹಾಕ್ರಿ ಡೈಲಿ. ಏನು ಮಾಡಲ್ಲ, ಬರ್ತವೆ, ತಿಂತವೆ, ಹೋಗ್ತವೆ ಅಷ್ಟೇ. ಅದು ಬಿಟ್ಟರೆ ರೂಢಿ ಆಗ್ಬಿಡ್ತು ಅಂದರೆ ಏನು ಹುಚ್ಚನಾಯಿಗಳಲ್ಲ, ಅನ್ಲೆಸ್ ಅದಕ್ಕೇನೋ ಒಂದು ನಾಯಿಗೆ ತುಂಬ ತೊಂದರೆ ಇದೆ ಅನ್ನೋ ಥರ ಇದ್ದಾಗ ಮಾತ್ರ ಅದು ಬಂದು ಅಟ್ಯಾಕ್ ಮಾಡೋದು. ಅಥವಾ ನೀವೇನಾದ್ರು ಹೊಡೆಯೋಕ್ಕೆ ಹೋದಾಗ ಅದು ಅಗ್ರೆಸಿವ್ ಆಗಿ ಮತ್ತೆ ವಾಪಸ್ ಬರ್ತೈತೆ. ಬಟ್ ಯೂಶ್ವಲಿ ನೀವು ಹೋದಾಗ ತುಂಬ ಕಡಿಮೆ ಇನ್ಸಿಡೆನ್ಸಸ್ಸು ಅದೇ ಅಟ್ಯಾಕ್ ಮಾಡಿ ಇದು ಮಾಡಿರೋದು. ಅದು ಅದ್ರದ್ದು ಗುಣ ಸ್ವಭಾವ ಅಲ್ವಾ? ನೀವು ಜೋರಾಗಿ ಗಾಡಿ ಹೋಯ್ತು ಅಂದ್ರೆ ಬೆನ್ನತ್ಕೊಂಡು ಹೋಗ್ತವೆ. ಹತ್ತಿರ ಬಂದಾಗ ಅದು ಯಾರೇ ಬಂದ್ರೂ ಥ್ರೆಟ್ ಅಂತ ಫೀಲ್ ಮಾಡುತ್ತೇನೋ, ಅಥವಾ ಅವ್ರ ಜಾಗಕ್ಕೆ ಬಂದಾಗ. ಸೊ ಅದರದ್ದು ಗುಣ ಸ್ವಭಾವ, ಅದನ್ನು ನಾವು ಅರ್ಥ ಮಾಡ್ಕೊಂಡು ಇರಬೇಕು. ಆ್ಯಂಡ್ ಸಿನ್ಸ್ ಬೆಂಗಳೂರಾಗೆ ಈ ಥರ ಮರಿಗಳು ಸುಮಾರಷ್ಟು ಇರೋದ್ರಿಂದ ಮರಿ ಕಾಣಿಸ್ತಪ್ಪ ಅಂದರೆ ಅದೇ ಮರಿನೇ ಸಾಕ್ರಿ, ಭಾಳ ಚೆಂದಾಗಿ ಪ್ರೀತಿ ತೋರಿಸುತ್ತೆ. ಯು ನೀಡ್ ನಾಟ್ ಟು ಗೋ ಆ್ಯಂಡ್ ಬೈ ಡಾಗ್ಸ್. ಅಂದರೆ ಬೈ ಮಾಡೋದು ಬೇಡ ಅಂತ ಹೇಳತ್ತಿಲ್ಲ. ನಿಮ್ಗೆ ಇಷ್ಟ ಇತ್ತು ಅಂದ್ರೆ ನಿಮ್ಮ ಮನೆ ಹತ್ರ ಯಾವ್ದಾರು ಇತ್ತಪ್ಪ ನಾಯಿ ಮರಿ ತೊಗೊಂಡು ಅದನ್ನೇ ಸಾಕ್ಬಿಡ್ರಿ ಅಂತ ಅಷ್ಟೇ. ಅದಕ್ಕೂ ಒಂದು ಚಲೋ ಊಟ ಸಿಗುತ್ತೆ. ಒಬ್ರು ಪ್ರೀತಿ ತೋರಿಸೋರು ಸಿಗ್ತಾರಲ್ಲ, ಕನ್ಸಿಸ್ಟೆಂಟಾಗಿ ಪ್ರೀತಿ ತೋರಿಸೋರು ಸಿಗ್ತಾರಲ್ಲ, ದಿನ ಪ್ರೀತಿ ಸಿಗುತ್ತೆ ಅದಕ್ಕೆ. ಅದನ್ನು ವಾಪಸ್ ಡಬಲ್ ಕೊಡುತ್ತೆ ನಿಮಗೆ.